ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರು ಹಾಗೂ ಆನ್ಲೈನ್ ಮೀಡಿಯಾ ಹಾಗೂ ತಂಡದ ಎಲ್ಲ ಸದಸ್ಯರಿಗೂ ನಮಸ್ಕಾರ. ಇದೇ ಶುಕ್ರವಾರ ಜನವರಿ 26ನೇ ತಾರೀಕು ರಿಪಬ್ಲಿಕ್ ಡೇ ದಿನ ನಿಮ್ಮ ನೆಚ್ಚಿನ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಉಪಾಧ್ಯಕ್ಷ ಸಿನಿಮಾ ಥ್ರೂಔಟ್ ಇಂಡಿಯಾ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಉಪಾಧ್ಯಕ್ಷ ಸಿನಿಮಾ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ. ಸ್ಟಾರ್ ಕ್ಯಾಸ್ಟ್ ಅಧ್ಯಕ್ಷದಲ್ಲಿ ಏನಿದ್ರು ಅವರೆಲ್ಲರೂ ಉಪಾಧ್ಯಕ್ಷದಲ್ಲಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಸ್ಟಾರ್ ಕ್ಯಾಸ್ಟ್ ಇದರಲ್ಲಿ ಇದ್ದಾರೆ. ಇನ್ನು ನಮ್ಮ ಡೈರೆಕ್ಟರ್ ಅನಿಲ್ ಅವರು ಸಿನಿಮಾನ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿ ಸಿನಿಮಾನ ಒಳ್ಳೆ ರೀತಿ ನಿರ್ದೇಶನ ಮಾಡಿದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ಚಿಕ್ಕಣ್ಣ ಅವರು ತುಂಬಾ ದೊಡ್ಡ ಜವಾಬ್ದಾರಿ ತಗೊಂಡು ಈ ಹಂತಕ್ಕೆ ಬಹಳ ಶ್ರಮ ವಹಿಸಿ ಸಿನಿಮಾ ಇವತ್ತು ರಿಲೀಸಿಗೆ ಬಂದಿದೆ ಅಂದ್ರೆ ಅವ್ರ ಕೊಡುಗೆ ಬಹಳ ಇದೆ. ಮಲೈಕಾ ಅವರು ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಎಲ್ಲೋ ಒಂದ್ಸಲ ಅವ್ರ ಫಸ್ಟ್ ಸಿನಿಮಾ ಆಕ್ಟ್ ಮಾಡಿದ್ದಾರೆ ಅಂತೇಳಿ. ಶೀಸ್ ಅ ಸೀಸನ್ಡ್ ಆಕ್ಟ್ರೆಸ್. ಮತ್ತೆ ಧರ್ಮಣ್ಣ ಅವರು ಅಂತ ಬಂದಾಗ ನಿಮಗೆ ಗೊತ್ತಿದೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಮತ್ತೆ ಅವರ ಒಂದು ಡೈಲಾಗ್ ಡೆಲಿವರಿ ಟೈಮಿಂಗ್ ಎಲ್ಲ ಬಹಳ ಚೆನ್ನಾಗಿದೆ. ಸಾಧು ಸರ್ರು ಮತ್ತೆ ರವಿಶಂಕರ್ ಸರ್ರು ಮತ್ತೆ ಇನ್ನು ಅನೇಕ ಕಲಾವಿದರುಗಳೆಲ್ಲ ಒಳ್ಳೊಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಬಹಳ ಚೆನ್ನಾಗಿ ಆಗಿದೆ. ಎಲ್ಲ ಸಾಂಗ್ಸು ಅಷ್ಟೇ ಮೋರ್ ದೆನ್ ಸೋ ಮೆನಿ ಮಿಲಿಯನ್ಸ್ ಆಗಿದೆ ಆರ್ಗ್ಯಾನಿಕ್ ಆಗಿ. ಇನ್ನು ಅದ ನಂತರ ಟ್ರೈಲರು ಟೀಸರ್ ಎಲ್ಲ ಜನ ಒಳ್ಳೆ ರೀತಿ ರಿಸೀವ್ ಮಾಡಿಕೊಂಡು ನಮಗೆ ಬೆನ್ ತಟ್ಟಿದ್ದಾರೆ. ಇದೇ 26ನೇ ತಾರೀಕು ರಾಜ್ಯಾದ್ಯಂತ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರ್, ಥಿಯೇಟರ್ ನಿಮಗೆ ಗೊತ್ತಿದೆ ಸರ್, ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಗುರುವಾರ ರಾತ್ರಿ 12 ಗಂಟೆವರೆಗೂ ಥಿಯೇಟರ್ಗಳು ಆ್ಯಡ್ ಆಗ್ತಾ ಇರ್ತದೆ. ಇವಾಗ ಫೈನಲ್ ಆಗಿರೋವಂಥದ್ದು ಮೈನ್ ಹೆಡ್ ಕ್ವಾರ್ಟರ್ಸ್ಗಳೆಲ್ಲ ಮಾಡ್ಕೊಂಡಿದ್ದೀವಿ. ಇನ್ನು ಬಿ ಸೆಂಟರ್ಸು ಸಿ ಸೆಂಟರ್ಸ್ ಎಲ್ಲ ಇದಾವೆ. ಇನ್ನು ಬೇರೆ ಬೇರೆ ಚಿತ್ರಗಳು ಇರೋದ್ರಿಂದ ಕೆಲವೊಂದಷ್ಟು ಸೆಂಟರ್ಸ್ ಕನ್ಫ್ಯೂಷನ್ ಅಲ್ಲಿ ಇದೆ. ಬಟ್ ಮೈನ್ ಸೆಂಟರ್ಗಳೆಲ್ಲ ಕ್ಲಿಯರ್ ಆಗಿದೆ. ಇಲ್ಲಿವರೆಗೂ ಆಲ್ಮೋಸ್ಟ್ ಸಿಂಗಲ್ ಸ್ಕ್ರೀನ್ ಅಂತ ಬಂದಾಗ ಒಂದು 140ರಿಂದ 160ವರೆಗೂ ನೆನ್ನೆಗೆ ಫೈನಲ್ ಆಗಿರೋದು. ಮೋಸ್ಟ್ಲಿ ಸಿಂಗಲ್ ಸ್ಕ್ರೀನ್ ಎಲ್ಲ ಬಂದು ಒಂದು 200, ಮಲ್ಟಿಪ್ಲೆಕ್ಸ್ ಅದೊಂದು 100 ಸ್ಕ್ರೀನಿಂಗ್ ಆಗ್ತದೆ. ಆಲ್ ಪುಟ್ ಟುಗೆದರ್ ಒಂದು 270ರಿಂದ 300 ಆಗ್ತದೆ ಸರ್, ಆಲ್ ಓವರ್. ಹೌದು ಸರ್, ಥಿಯೇಟ್ರಿಕಲ್ಲೂ ಹುಬ್ಳಿ ಏರಿಯಾ ಡಿಸ್ಟ್ರಿಬ್ಯೂಟರ್ಗೆ ಸೇಲ್ ಮಾಡಿದ್ದೀವಿ, ಅಂದ್ರೆ NRI ಬೇಸಿಸ್ ಮೇಲೆ. ಇನ್ನು ಅದರ್ ಸೆಂಟರ್ಸ್ ಎಲ್ಲ ಬಂದು ಎನ್ಕ್ವೈರಿಯಲ್ಲಿದೆ. ನಮ್ಗೇನು ಅಂದ್ರೆ ರೈಟ್ ಸಿನಿಮಾ ರಾಂಗ್ ಹ್ಯಾಂಡ್ಸ್ಗೆ ಹೋದ್ರೆ ಆಬ್ವಿಯಸ್ಲಿ ರಿಸಲ್ಟ್ ಬಂದು ರಾಂಗ್ ರಿಸಲ್ಟ್ ಇರ್ತದೆ. ಅದಾಗಬಾರ್ದು ಅನ್ನೋದಕ್ಕೆ ಯಾಕಂದ್ರೆ ನೀವು ನೋಡಿದ್ರಿ ಹೆಬ್ಬುಲಿ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದ್ದೆ, ರಾಬರ್ಟ್ ಮದಗಜ. ಸೊ ಈ ಸಿನಿಮಾನು ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೋತಾ ಇದ್ದೆ. ಯಾಕಂದ್ರೆ ಸರ್, ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ, ಡಿಸ್ಟ್ರಿಬ್ಯೂಷನ್ ಮಾಡೋದು ಅದಕ್ಕಿಂತ 10ರಷ್ಟು ಕಷ್ಟ ಇರುತ್ತೆ. ಯಾಕಂದ್ರೆ ನಮ್ದೇ ಆದಂತ ಒಂದು ಸೆಟಪ್ಸ್ ನಾವು ರೆಡಿ ಮಾಡಿಕೊಂಡು ಥಿಯೇಟರ್ಗಳ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಾಗ್ತದೆ. ಅದಕ್ಕಾಗಿ ನಾವು ಡಿಸೈಡ್ ಮಾಡ್ಕೊಂಡ್ವಿ ಟೀಮ್ ಎಲ್ಲ ಸೇರ್ಕೊಂಡು, ಯಾವುದೇ ಕಾರಣಕ್ಕೂ ರಾಂಗ್ ಹ್ಯಾಂಡ್ಸ್ಗೆ ಹೋಗಿ ಸಿನಿಮಾನ ಕಿಲ್ ಮಾಡೋದು ಬೇಡ. ಇವಾಗ ಉದಾಹರಣೆಗೆ ಸರ್, ಯಾರೋ ಒಬ್ರು ಥಿಯೇಟರ್ ಒಳ್ಳೆ ಅಡ್ವಾನ್ಸ್ ಕೊಡ್ತಾರೆ ಅನ್ಕೊಳ್ಳಿ, ಅಥವಾ ಡಿಸ್ಟ್ರಿಬ್ಯೂಟರ್ ಒಳ್ಳೆ ಅಮೌಂಟ್ ಕೊಡ್ತಾರೆ, ರಾಂಗ್ ಸೆಂಟರ್ಸ್ಗೆ ಹಾಕ್ಬಿಟ್ರೆ ಒಳ್ಳೆ ಸಿನಿಮಾ ಜನ ಬಂದು ನೋಡಲ್ಲ. ಇವಾಗ ನಿಮ್ಗೆ ಗೊತ್ತಿದೆ ಸರ್, ನೀವು ಅಂದ್ರೆ ಎಲ್ಲಿ ಬೇಕಾದ್ರೂ ಹೋಗ್ತೀವಿ. ನಮ್ಮನೆ ಹೆಣ್ಮಕ್ಳು ನಾವು ಕಳಿಸ್ಬೇಕಾದ್ರೂ ಒಳ್ಳೆ ಸೆಂಟರ್ ಇದ್ದಾಗ ಮಾತ್ರ ಕಳಿಸ್ಕೊಡ್ತೀವಿ. ಹಾಗಾಗಿ ಬೇಕಾದ್ರೆ ಆ ಸೆಂಟರ್ಗಳಲ್ಲಿ ಸಿನಿಮಾ ಆಗದೇ ಇದ್ರೂ ಪರವಾಗಿಲ್ಲ, ಹೆಣ್ಮಕ್ಳು ಎಲ್ಲೆಲ್ಲಿ ಧೈರ್ಯವಾಗಿ ಹೋಗಕ್ ಸಾಧ್ಯ ಇದೆ ಅಂತ ಸೆಂಟರ್ಗಳು ಮಾತ್ರ ಆಗ್ತಾ ಇದೀವಿ. ಇಲ್ಲ ಸರ್, ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ನಾನು ತುಂಬಾ ಆರಾಮಾಗಿ ಸೆಟಲ್ಡ್ ಆಗಿ ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ, ರಶ್ ಮಾಡಕ್ ಹೋಗಲ್ಲ. ಬಟ್ ಇನ್ಮೇಲೆ ಖಂಡಿತವಾಗ್ಲೂ ಒಂದ್ 2-3 ವರ್ಷಕ್ಕೊಂದು 2 ಸಿನಿಮಾ ಪ್ರೊಡಕ್ಷನ್ ನಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಬಟ್ ಡಿಸ್ಟ್ರಿಬ್ಯೂಷನ್ ನಮ್ಮ ಸಿನಿಮಾ ನಾವು ಮಾಡ್ಕೋತೀವಿ ಸರ್, ಬಟ್ ಬೇರೆ ಡಿಸ್ಟ್ರಿಬ್ಯೂಷನ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ನಮಗೂ ಬೇರೆ ಬೇರೆ ಕಡೆ ಹೆಚ್ಚಿನ ಜವಾಬ್ದಾರಿಗಳಿದಾವೆ. ಆಮೇಲೆ ನಿಮ್ಗೆ ಗೊತ್ತಿದೆ, ಇಲ್ಲಿ 24/7 ಕೆಲಸ ಮಾಡಿದಾಗ ಮಾತ್ರ ನಾವೇನಾದ್ರೂ ಒಂದು ಜಸ್ಟಿಸ್ ಕೊಡಕ್ ಸಾಧ್ಯ. ಸೊ ನಮ್ಮ ಸಿನಿಮಾ ಏನಿದೆ ನಾವು ಮಾಡ್ಕೋತೀವಿ ಸರ್. ಸರ್, ಓವರ್ಸೀಸ್ ಪ್ಲಾನ್ ಬಂದು ದರ್ಶನ್ ಅಂಡ್ ದೀಪಕ್ ಅಂತೇಳಿ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ ಅಂತಾನೆ ಅವ್ರ ಹೆಸರು ಇಟ್ಕೊಂಡಿದ್ದಾರೆ. ಸೊ ಅವ್ರು ಮಾಡ್ತಾ ಇದ್ದಾರೆ ಸರ್ ಓವರ್ಸೀಸ್ ಎಲ್ಲ. ಸರ್, ಬೇರೆ ಲ್ಯಾಂಗ್ವೇಜ್ ಮಾಡಿ ಇದು ಆತರ ರೆಸ್ಟ್ ತಗೊಳಕ್ ಆಗಲ್ಲ ಸರ್. ಯಾಕಂದ್ರೆ ಕನ್ನಡ ಮಾತ್ರ ನಾವು ಕಂಟೆಂಟ್ ಬಂದು ಟಿಪಿಕಲ್ ಸೌತ್ ಇಂಡಿಯನ್ ಕಂಟೆಂಟ್ ಇದು. ಬೇರೆ ಲ್ಯಾಂಗ್ವೇಜ್ ಮಾಡ್ಬೋದು, ಮಾಡಕ್ ಆಗಲ್ಲ ಅನ್ನೋದೇನಿಲ್ಲ. ಬಟ್ ಏನಂದ್ರೆ ನಿಮ್ಗೆ ಅದಕ್ಕೆ ಅಂತಾನೆ ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಬೇಕಾಗ್ತದೆ. ದೊಡ್ಡವರು ಅಲ್ಲಿ ದೊಡ್ಡ ಡಿಸ್ಟ್ರಿಬ್ಯೂಷನ್ ಹೌಸ್ಗಳು, ಮತ್ತೆ ಅಲ್ಲಿ ಒಂದು ದೊಡ್ಡ ಹ್ಯಾಂಡ್ಸ್ಗಳು ಸಪೋರ್ಟ್ ಬೇಕಾಗ್ತದೆ.
ನಾವು ನಮ್ಮ ಸಿನಿಮಾನ ಮಾಡಿದ್ವಲ್ಲ ಸರ್, ಏನು ವರ್ಕ್ ಆಗಲ್ಲ ಸರ್ ಅಲ್ಲೆಲ್ಲ. ನಮ್ಮಲ್ಲಿ ಏನು ವರ್ಕ್, ನಾವು ಮಾಡಿರೋದೇ ಕನ್ನಡ ಸಿನಿಮಾ, ಕನ್ನಡಕ್ಕೆ ಮಾತ್ರ ಸೀಮಿತ ಇಟ್ಕೊಂಡು.